ಜಗನ್ನಾಥ ರಥ ಇದು. ಇವಾಗ ದರ್ಶನ ಮಾಡಬೇಕು. 200 ये 2 किलोमीटर है. नहीं 3-7 ಪಾಟು ವಿಡಿಯೋಗೆ ವೆಲ್ಕಮ್. ಬೆಳಗ್ಗೆ ಇವಾಗ ಎದ್ದು ಬಂದೆ. 10 ಗಂಟೆಗೆ ಎದ್ದಿದ್ದು. ಇವಾಗ 10:45 ಆಗಿದೆ. ಇನ್ನೂ ತಿಂಡಿ ಮಾಡಿಲ್ಲ. ಹೋಗ್ಬೇಕು ಇವಾಗ. ಹಂಗೆ ಒಂಥರ ದೇವಸ್ಥಾನ ಕಡೆ ಹೋಗಿ ದೇವಸ್ಥಾನ ಬಟ್ಟೆ ತಗೊಂಡು ಆಮೇಲೆ ಬಂದು ಸ್ನಾನ ಮಾಡ್ಕೊಂಡು ಒಂದು 2 ಗಂಟೆ ಮೇಲೆ ದೇವರ ದರ್ಶನ ಹೋಗ್ತಾ ಇದ್ದೀನಿ. ತಿಂಡಿ ಮಾಡಬೇಕು. ತಿಂಡಿ ಹೋಗ್ತಾ ಇದ್ದೀನಿ. ರಾತ್ರಿ ರೈಸ್ ದಾಲ್ ತಿಂದಿದೆ. ಬೆಳಗ್ಗೆ ತಿಂಡಿನೂ ಅದೇ ಸಿಕ್ಕೋದು, ಹೇಳೋಕ್ಕಾಗಲ್ಲ. ಇಲ್ಲಿ ಬರೀ ರೈಸ್ ದಾಲ್, ಆಲೂಗೆಡ್ಡೆ ಗೊಜ್ಜು, ಆಲೂಗೆಡ್ಡೆ ಪಲ್ಯ ಅದೇ ಸಿಗೋದು. ನೋಡೋಣ. ಹೀಗೆ ಹೋಗ್ತಾ ಒಂದು ಹೊಸದ ರಾಶಿನೇ ನೋಡಿದೆ ನೋಡಿ. ಅಲ್ಲಿ 500 ರೂಪಾಯಿ ಫೈನು ಅಂತ ಹಾಕಿದ್ದಾರೆ. ಆದರೂ ಇಷ್ಟೊಂದು ಕಸ ಬಿಡೈತೆ. ಯಾರೋ ಪಾಲ ಏನಪ್ಪ ಒಂದ್ಸಲಿ ಹೇಳಬೇಕು ಅಂತಲೇ ಹೂನಾರ ಯಾವುದೋ ಥರದ್ದು ಇನ್ನೂ ಹಾಕಿಲ್ಲ. ಇನ್ನು ತಯಾರಿ ಮಾಡ್ತಾ ಇಲ್ಲ. ಇವಾಗ ಸ್ಟಾರ್ಟ್ ಆಗಿದೆ. ಅಲ್ಲಿ ತೇರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ತೋರಿಸ್ತೀನಿ. ಛತ್ತೀಸ್ಗಢ, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಹೈದರಾಬಾದ್, ಮುಂಬೈ, ಚೆನ್ನೈ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಇವಾಗ ತಾನೇ ಸ್ವಲ್ಪ ನೋಡಿದೆ, ತೆಲುಗು ಮಾತಾಡ್ತಾ ಇದ್ರು. ಮಾತಾಡ್ಸೋಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ಹೋಗ್ಬಿಟ್ರು. ದೇವಸ್ಥಾನ ಹೊರಗಡೆಯಿಂದಾನೆ ನೋಡ್ಬೇಕು. ಇವಾಗ ಬಟ್ಟೆ ತಗೋಬೇಕು. ಬಟ್ಟೆ ತಗೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೊತ್ತಾಗುತ್ತೆ. ಜನ ಮಾತ್ರ ತುಂಬ ಹುಷಾರಾಗಿರ್ಬೇಕು. ಎಲ್ಲೆಲ್ಲಿಂದಾನೆ ಬರ್ತಾರೆ. ನೋಡ್ಕೊಂಡು ಇದು ಮಾಡ್ಬೇಕು. ತಮಿಳ್ನಾಡಿಂದ ಕೂಡ ಬಂದಿದ್ದಾರೆ ಜನ. ಬನ್ನಿ, ತೇರು ತೋರಿಸ್ತೀನಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಜಗನ್ನಾಥ ರಥ ಇದು ನೋಡಿ. ಇನ್ನು ಪೆಂಡಿಂಗ್ ಹಂಗೆ ಇನ್ನು ಕಟ್ತಾ ಇದ್ದಾರೆ. ಇನ್ನು ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲೂ ಪೇಂಟಿಂಗ್ ಮಾಡ್ತಾ ಇದ್ದಾರೆ ರಥ ನಿಲ್ಸೋದಕ್ಕೆ. ಇನ್ನು ತುಂಬ 5 ದಿವಸ ಇದೆ, ಇನ್ನು ಬಾಕಿ ಇದೆ. ಅದರಿಂದ ನಿಧಾನಕ್ಕೆ ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಬನ್ನಿ, ಸುಭದ್ರೆ ತೋರಿಸ್ತಾರೆ. ಸುಭದ್ರೆ ರಥ ಇದೆ ನೋಡಿ. ಸುಭದ್ರೆ ರಥ, ಅದು ಬಲರಾಮನ ರಥ. ಇಲ್ಲಿಂದ ಪೂರಿ ಜಗನ್ನಾಥ ಶ್ರೀಕೃಷ್ಣ ಪರಮಾತ್ಮನ ದೇವಾಲಯದಿಂದ ಗುಡ್ಡಿಚ ದೇವಾಲಯ ಇದೆ. ಇಲ್ಲಿಂದ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರು 9 ದಿವಸ ಅಲ್ಲೇ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಹೋದ್ರೆ ರಥ, 3 ರಥಗಳು. ಮತ್ತೆ 9 ದಿವಸ ಆದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಕೇಳ್ಕೊಂತ ಬರ್ತಾರೆ ರಥ. ಚೆನ್ನಾಗಿ ಕಟ್ಟಿದ್ದಾರೆ ರಥನ ನೋಡಿ. ಲೈಫಲ್ಲಿ ಸೆಕೆಂಡ್ ಟೈಮ್ ಬಂದಿರೋದು ಒಡಿಶಾ ಪುರಿ ಜಗನ್ನಾಥ ರಥಯಾತ್ರೆಗೆ. ನೋಡೋಣ ಏನು ಸಿಗುತ್ತೆ. ನಾನು ತಿಂಡಿ ಬೇರೆ ಮಾಡಿಲ್ಲ ಸುಮಾರು.
क्या है भैया खाना? पूरी है, बड़ा है, आलू चॉप है, समोसा है, उपमा है, इडली है, घुगनी है। एक प्लेट पूरी जा खावे 5 पीस रहेगा, सब्जी 5 पीस सब्जी और चटनी 40 रुपया पीस प्लेट। आया? एक प्लेट। हाँ क्या पचास 50 50 50 रुपीज ठीक है फोन पे ಮಾಡ್ತೀನಿ भाई फोन पे करता फोन पे हाँ ठीक है ಟಿಫನ್ ಚೆನ್ನಾಗಿತ್ತು ಇಡ್ಲಿ ಪೂರಿ ವಡ ಬಜ್ಜಿ ಎಲ್ಲ ಸಿಗುತ್ತೆ ಚೆನ್ನಾಗಿದೆ guys. ತಿಂಡಿ ಆಯ್ತು ಇನ್ನೇನು ಇವಾಗ ಬಟ್ಟೆ ತಗೊಳಕ್ ಹೋಗ್ಬೇಕು ನೋಡೋಣ ಇಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಒಂದು ಪ್ಯಾಂಟ್ಗೆ ಒಂದು ಶರ್ಟ್ಗೆ ನೋಡೋಣ ಇವಾಗ ಇದು ಬಂದಿದೆ ನಾನು ಎಲ್ಲೋ ಕ್ಯಾಮರಾ ಇದೆಲ್ಲ ಅದಕ್ಕೆ ವಿಡಿಯೋ ಮಾಡೋದು ಬಿಡಲ್ಲ ಅನ್ಕೊಂಡೆ ಸರಿ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದಾರೆ ಅದಕ್ಕೆ ಮಾಡ್ತಾ ಇದ್ದೀನಿ तुम्हारा नाम? रमेश हाँ रमेश रमेश माइक में बोल रमेश 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 ठीक है भैया ಎರಡು ಪ್ಯಾಂಟು ಒಂದು ಶರ್ಟು 2,000 ಹೇಳ್ತಾ ಇದ್ದಾರೆ ಹೆಂಗೋ ರಿಕ್ವೆಸ್ಟ್ ಮಾಡಿ 1,600 ರೂಪಾಯಿ ಕೊಟ್ಟಿದ್ದೀನಿ ಸಿಕ್ಕಾಪಟ್ಟೆ ರೈಟು ಇವರು ನಮ್ಮ ಕರ್ನಾಟಕದಿಂದ ಒಡಿಸ್ಸಾಗೆ ಡಬಲ್ ರೈಟು ಹೆಂಗೋ ರಿಕ್ವೆಸ್ಟ್ ಮಾಡಿದೆ 1,600 ರೂಪಾಯಿ ಕೊಟ್ಟಿದ್ದೀನಿ 2 ಪ್ಯಾಂಟು ಒಂದು ಶರ್ಟ್ಗೆ ನೋಡಿ ಇದೆ ಯಾರಾದರೂ ಬಂದರೆ ಇಲ್ಲಿ ಬರ್ಬೋದು ದೇವಸ್ಥಾನದ ಮುಂಭಾಗದಲ್ಲೇ ಇದೆ ದೇವಸ್ಥಾನದ ಮುಂಭಾಗದಲ್ಲಿ ನೋಡಿ ಇಲ್ಲೇ ರಥ ಇದೆ ದೇವಸ್ಥಾನದ ಮುಂಭಾಗನೇ ಅಷ್ಟು ದೂರ ಏನಿಲ್ಲ ಹತ್ರನೇ ನೋಡಿ ಎಲ್ಲ ರೋಡೆಲ್ಲ ಖಾಲಿ ಹೊಡಿತಾ ಇದೆ ಇನ್ನು 5 ದಿವಸ ಬಾಕಿ 5 ದಿವಸದಲ್ಲಿ ತುಂಬಿ ತುಳ್ಕಾಡ್ತಾರೆ ಹೋಗೋ ಜಾಗ ಇರಲ್ಲ ಅದು ಎಷ್ಟು ಜನ ಸಾವುಗೀಡಾಗ್ತಾರೋ ಹೇಳಕ್ಕಾಗಲ್ಲ ಕಳೆದ ಬಾರಿ 350 ಜನ ಸಾವಿಗೀಡಾಗಿದ್ದಾರೆ ಈ ಸಲ ಎಷ್ಟು ಜನ ಏನಾಗ್ತದೆ ಅಂತ ಹೇಳಾಗುತ್ತೆ ದೇವಸ್ಥಾನದ ಹತ್ರ ಬಂದಿದ್ದೀನಿ ಇವಾಗ ದರ್ಶನ ಮಾಡಬೇಕು ಹೋಗೋಣ ಬನ್ನಿ ಮಳೆನೂ ಬಂದ್ಬಿಟ್ಟಿದೆ ಅಷ್ಟೇ ಇಲ್ಲೇ ತೇರು ನಿಲ್ಸೋದು ಅಲ್ಲಿ ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಗುಡ್ಡಿಚವರೆಗೂ ಹೋಗುತ್ತೆ ಗುಡ್ಡಿಚ ದೇವಸ್ಥಾನಕ್ಕೆ ಹೋಗುತ್ತೆ ಯಾವುದೇ ಥರದೊಂದು ಒಳಗಡೆ ತಗೊಂಡು ಹೋಗೋದಿಲ್ಲ ಇಲ್ಲಿ ಸೇಫ್ಟಿ ಇದೆ ನೋಡಬೇಕು ಇಲ್ಲೇ ಹೋದ್ಸಲಿ ಕಳೆದ ಬಾರಿ ನಾನು ನಮ್ಮ ಹುಡುಗ ಬಂದಿದ್ದಾಗ ಇಲ್ಲೇ ಕೊಟ್ಬಿಟ್ಟು ಹೋಗಿದ್ವಿ ಗುರು ಫೋನ್ ಸೇಫ್ಟಿ ಕೊಡೋ ಜಾಗದಲ್ಲಿ ಬಂದಿದ್ದೀನಿ ಸೇಫ್ಟಿಯಾಗಿ ಕುಡಿಸ್ಬೋದು ಇಲ್ಲಿ ಕೊಡ್ಬೋದು ಯಾರು ಮಲಗಬೇಕು ಅಂದರೆ ಇಲ್ಲಿ ಮಲಗ್ಬೋದು ಅದಕ್ಕೋಸ್ಕರನೇ ಕಟ್ತಾ ಇರೋದು ಇದೆ ನೋಡಿ ಯಾರು ಬಂದರೆ ಇಲ್ಲೇ ಪಕ್ಕದಲ್ಲಿ ಇಲ್ಲೇ ಕೊಡೋದು ಸ್ವಿಚ್ ಆಫ್ ಮಾಡಿರ್ತೀನಿ ಫೋನ್
ಗುರು ದರ್ಶನ ಮುಗೀತು. ದರ್ಶನ ಮಾಡ್ಕೊಂಡು ಬಂದ್ವಿ. ಸುಮಾರು 3-3:30 ಹೋಗಿದ್ದು. ಸುಮಾರು ಇವಾಗ 5 ಗಂಟೆ ಆಗಿದೆ. ಬನ್ನಿ ಇವಾಗ ಆಟೋದಲ್ಲಿ ಹೋಗೋಣ ಗುಡ್ಡಿಚ ದೇವಸ್ಥಾನಕ್ಕೆ. गुड्डीचा गुड्डीचा गुंडीचा मंदिर हाँ मंदिर कितने आदमी है? कितने मेंबर है? एक मेंबर 200 ये 2 किलोमीटर है. नहीं 3 से 4 किलोमीटर होगा. गाड़ी नहीं छोड़ता है, सीधा नहीं छोड़ता है गाड़ी हमको गाड़ी घुमा के लेके आना पड़ता है. कितना रिपीट बोला? 200 रुपया भी पड़ेगा एक आदमी. 200 नहीं तो 100 नहीं ನೋಡಿ ಗೈಸ್, ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ. 3 ಕಿಲೋಮೀಟರ್ ಜನ ಜಾಸ್ತಿ ಇರೋದಿಲ್ಲ ಅಂತ ಹೇಳಿ 200 ರೂಪಾಯಿ ಕೇಳ್ತಾ ಇದಾರೆ ಅವರು ಆಟೋದವರು. ಇಲ್ಲೇ ಹತ್ರನೇ ಇದೆ, ತೇರೇ ಹೋಗುತ್ತದೆ, ನಾವು ಹೋಗಕ್ಕಾಗಲ್ವಾ ನಡ್ಕೊಂಡು. 200 ರೂಪಾಯಿ 2 ಟೈಮ್ ಊಟ ಮಾಡ್ಬೋದು ಬರೋರು. ಹಾಗೆ ನಡ್ಕೊಂತ ಹೋಗೋಣ. ನೋಡುಗರು ಅವಾಗಲೇ ಪೊಲೀಸ್ ಅಷ್ಟೊಂದು ಜನ ಹೋಗ್ತಾ ಇದ್ರು. ತೋರ್ಸೋಣ ಅಂತ ಸಿಕ್ಕಾಪಟ್ಟೆ ಪೊಲೀಸು. ಎಷ್ಟು ಜನ ಅಂದ್ರೆ ಅವರೇ 1 ಲಕ್ಷ ಜನ ಇರ್ಬೋದು. ಅಷ್ಟು ಜನ ಪೊಲೀಸು ತುಂಬ ಸ್ಟ್ರಿಕ್ಟ್ ಇದ್ವು. ಅವರು ದೇವಸ್ಥಾನದ ಒಳಗಡೆ ಹೋದ್ರೆ ದೇವಸ್ಥಾನದಲ್ಲಿ ಬರೀ ಪೂಜಾರಿಗಳು, ತಾತ ಮುತ್ತಾತ ವಂಶೋದ್ಧಾರಕರು ಮಾತ್ರ ಅಲ್ಲಿ ವ್ಯಾಪಾರ ಮಾಡ್ಬೋದು. ಎಲ್ಲ ಥರದ ಒಂದು ಫೋನು ತಗೊಂಡು ಹೋಗ್ಬೋದು. ಎಲ್ಲ ಥರದ ಒಂದು ಏನು ಬೇಕಾದರೂ ಮಾಡ್ಬೋದು ಅವರು. ಎಣ್ಣೆಯಿಂದ ಹಿಡಿದು ಅಡುಗೆ ಮಾಡಿ ಕೊಡೋದ್ರವರೆಗೂ ಒಂದೂಟ ಯಾರು ಹೇಳಿದಾರ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಒಂದೂಟ ಕಳೆದ ಬಾರಿ 2025ರಲ್ಲಿ 50 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಆಗಿದೆ. 100 ರುಪೀಸ್ ಒಬ್ಬರಿಗೆ ಒಂದೂಟ 100 ರೂಪೀಸ್ ಆಗುತ್ತೆ. ಫ್ರೀಯಾಗೇನಿಲ್ಲ. ಹೊರಗಡೆನೂ ಕೂಡ 100 ರೂಪಾಯಿ ತಗೊಳ್ತಾರೆ ಒಂದು ಊಟಕ್ಕೆ. 100-120. ಅಲ್ಲಿಂದ ಇಲ್ಲಿವರೆಗೆ ಬರೋ ಗಂಟ ಸಾಕಾಗೋಯ್ತು ಗುರು. ಯಪ್ಪ 5:15 ಬಿಟ್ಟಿದ್ದಕ್ಕೆ 6:15 ಬಂದಿದ್ದೀನಿ. 3/4 ಗಂಟೆ ಟೈಮ್ ಹಿಡಿದಿದೆ. ಇನ್ನೇನು ಗುಡ್ಡಿಚ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇದೆ ಅಲ್ಲಿಂದ ಇಲ್ಲಿವರೆಗೆ 2 ಕಿಲೋಮೀಟರ್ ಇದೆ. ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಫುಲ್ಲು ಸ್ಟ್ರಿಕ್ಟು, ಪೊಲೀಸ್ ಜಾಸ್ತಿ ಇದ್ದಾರೆ. ಓಕೆ ಗೈಸ್, ಗುಡ್ಡಿಚ ದೇವಸ್ಥಾನ ತೋರಿಸಿದ್ನಲ್ಲ. ನೆಕ್ಸ್ಟ್ ವಿಡಿಯೋ ಬರೋ ಗಂಟ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್.